ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರು. ಇವತ್ತು ಒಂದಿಷ್ಟು ಡಿಫ್ರೆಂಟ್ ಆದಂಥ ಒಂದು ವಿಷಯ. ಇಬ್ಬರು ನಾಯಕರು, ಅದರಲ್ಲೂ ಜನರಿಂದ ಆಯ್ಕೆ ಆದಂಥವ್ರು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಎಲ್ಲರೂ ಜನರಿಂದ ಆಯ್ಕೆ ಆದವರು ಎಲ್ಲರೂ ಜನ ನಾಯಕರನ್ನ ಆ ಮಾತು ಬೇರೆ. ಆದರೂ ಒಂದು ಮಾಸ್ ಲೀಡರಾಗಿ ಕರ್ನಾಟಕದ ಮಟ್ಟಿಗೆ ನಾವು ಸಿದ್ದರಾಮಯ್ಯರನ್ನ, ರಾಷ್ಟ್ರ ಮಟ್ಟಕ್ಕೆ ಇವತ್ತು ನಮ್ಮ ಮೋದಿಯವ್ರನ್ನ ನಾವು ಜನನಾಯಕರು ಅಂತೇಳಿ ಪಕ್ಕ ಗುರುತಿಸ್ತಾ ಇದ್ವಿ. ಅಂಥವ್ರು ಇದ್ದರು ಎದುರ ಬದ್ರ ಆದಾಗ ಹೆಂಗಿರ್ಬೋದು ಅನ್ನುವಂಥದ್ದು, ಅವ್ರ ಬಿಹೇವಿಯರ, ವರ್ತನೆ, ಜೊತೆಗೆ ಒಂದು ಸಂಸ್ಕೃತಿ ನೆಲೆಗಟ್ಟಿನಲ್ಲೇ ಅಥವಾ ಒಂದು ಸುಸಂಸ್ಕೃತಿಯ ನೆಲೆಗಟ್ಟಿನಲ್ಲೇ ಅಥವಾ ಸಂಸ್ಕಾರ ನೆಲೆಗಟ್ಟಿನಲ್ಲೇ ಒಬ್ಬರನ್ನೊಬ್ಬರು ಟೀಕಿಸುವಂಥ ಒಂದು ಮಾತುಗಾರಿಕೆ ಏನದ ಅದೆಲ್ಲ ಗಮನಿಸಬೇಕಾಗಿದೆ ಇವತ್ತು ನಾವು. ಯಾಕಂದರೆ ಮೋದಿಯವರು ತಮ್ಮ ಸಾಧನೆಗಳನ್ನು ಒಂದು ಕಡೆ ಹೇಳ್ಕೊಳ್ತಾರೆ, ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ತಮ್ಮ ಸಾಧನೆ ಹೇಳೋ ಜೊತೆಗೆ ತಮಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಎರಡೂ ಭಾಳ ಚೆನ್ನಾಗಿ ಇಬ್ಬರು ಅಷ್ಟೇ ಅದ್ಭುತವಾಗಿ ಮಾತಾಡಿದ್ರು. ನಿನ್ನೆ ನಡೆದಂಥ ಮೆಟ್ರೋ ನಿಮಗೆ ಗೊತ್ತದ ಕಾರ್ಯಕ್ರಮದಲ್ಲ, ಈ ಮೆಟ್ರೋ ಕಾರ್ಯಕ್ರಮದಲ್ಲಿ ನಮ್ಮದು ಸ್ಟೇಟಸ್ ಹೆಚ್ಚು ಕೊಟ್ಟಿವಿ, ನೀವು ಹೆಚ್ಚು ಕೊಡಬೇಕಾಯಿತು, ಪಾಲ ಅದು ಇದು ಎಲ್ಲನೂ ನಮ್ಮ ಸಿದ್ದರಾಮಯ್ಯರು ಮಾತಾಡಿದರು. ಅದು ಖಡಕ್ಕಾಗಿ ನೇರಾದ್ರೆ ಎದರ ಬದಲಣ. ಅದೇ ಕಾಲಕ್ಕೆ ಅವ್ರು ಒಬ್ರಿಗೊಬ್ರು ನಡೆದುಕೊಳ್ಳೋಂಥ ರೀತಿಯೂ ಅಷ್ಟು ಜೆನ್ಯೂನ್ ಆಗಿತ್ತು ಇಬ್ಬರದ್ದು. ಹೌದಪ್ಪ, ಇವರು ಓಟ್ ಪಡ್ಕೊಂಡ ಗೆದ್ದಂಥ ನಾಯಕರಲ್ಲೇ ಒಳ್ಳೆಯ ಹೆಜ್ಜೆ ಇಡುವಂಥವ್ರು ಅಂತ. ಯಾಕೆ ಗೆದ್ದರು, ಯಾಕೆ ಜನಮನ ಗೆದ್ದರು ಅನ್ನೋದನ್ನು ಅವ್ರ ಬಿಹೇವಿಯರ್ ತೋರಿಸ್ತಾ ಇತ್ತು. ಒಂದಿಷ್ಟೂ ತಮ್ಮ ವಿರೋಧ ತೋರಿಸಲಿಲ್ಲ. ವಿರೋಧ ಮಾತಾಡಿದರೂ ಸಹ ಅದು ಒಂದು ಏನಪ್ಪ ಅಂದ್ರೆ ಕನ್ವಿನ್ಸ್ ಮಾಡುವಂಥ ರೀತಿಯಲ್ಲ. ಅದೇ ಕಾಲಕ್ಕೆ ತಮ್ಮ ಸಾಧನೆಗಳನ್ನ ಹೇಳಿದರೂ ಸಹ ಇನ್ನೊಬ್ರಿಗೆ ಹರ್ಟ್ ಆಗಲಾರದಂಥದ್ದು ಎರಡೂ ಕೆಲಸಗಳು ಇಬ್ಬರು ಅಚ್ಚುಕಟ್ಟಾಗಿ ಅದನ್ನು ಬಗೆಹರಿಸಿದ್ರು ಅಂತ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಯವರು ತಮ್ಮ ಈ ದೇಶಕ್ಕೆ ಏನು ಕೊಟ್ಟಿವಪ್ಪ ಅನ್ನುವಂಥ, ಅದರಲ್ಲೂ ಮೆಟ್ರೋ ಸಲುವಾಗಿ ಏನು ಕೊಟ್ಟಿವಿ ಅಂತೇಳಿ ಅವರು ತಮ್ಮ ವಿವರಣೆ ಕೊಡ್ತಾ ಮೆಟ್ರೋ 2014 ಬರೀ 5 ನಗರಗಳಲ್ಲಿತ್ತು. 5 ನಗರಗಳಲ್ಲಿ ಮತ್ತು 2014 ಏನಪ್ಪ ಅಂದ್ರೆ ಇದೇನಾಗಿತ್ತಪ್ಪ ಅಂದ್ರೆ ಇವತ್ತು 24 ನಗರಗಳಲ್ಲಿ ವಿಸ್ತಾರಗೊಂಡದ. 5 ಹೋಗಿ 24 ಆಗಿದೆ, ಇದು ಸಣ್ಣದಲ್ಲ. ಮತ್ತು ಇನ್ನೊಂದು ಹೇಳ್ತಾರೆ ಅವರು, 2014 ಅಲ್ಲಿ ತನಕ 20,000 ಕಿಲೋಮೀಟರ್ಸ್ನಷ್ಟ ಏನಿತ್ತಪ್ಪ ಅಂದ್ರೆ ಉದ್ದದ ರೈಲು ಮಾರ್ಗ ಇತ್ತು, ವಿದ್ಯುದೀಕರಣ ಮಾಡಲಾಗಿತ್ತು. ಇವತ್ತು ನಾವು ಎಷ್ಟು ಮಾಡಿದ್ದೀವಪ್ಪ ಅಂತಂದ್ರೆ 2025 40,000 ಕಿಲೋಮೀಟರ್ಗೆ ಏರಿಸಿವಿ ಅದನ್ನು ನಾವು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಸಾಧನೆ ಮಾಡ್ತಾಯಿದ್ವಿ ನಾವು, ಇಲ್ಲಂತಲ್ಲ, ನಮ್ಮ ಟೀಕೆ ಮಾಡಲಿಕ್ಕೆ ಹೋಗಬೇಡ ಅಂತ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಅವಧಿಯಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯು 74ರಿಂದ 160ಕ್ಕೆ ವಿಮಾನ ಆಯಿತು, ರೈಲ್ವೆ ಆಯಿತು, ಹೆಚ್ಚು ಅದಕ್ಕೆ ಕಡಿಮೆ ಆಗಲಿಲ್ಲ.